ಸಂಗಮ ವಾಹಿನಿಯು ಇಂದು 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಮಡಿಕೇರಿಯ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆಯನ್ನ ಆಯೋಜಿಸಲಾಗಿತ್ತು. ನೆರೆದಿದ್ದ ಸಾವಿರಾರು ಭಕ್ತರು ಅನ್ನದಾನವನ್ನ ಸ್ವೀಕರಿಸಿದರು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಇದೇ ಸಂದರ್ಭ ಶ್ರೀ ಕ್ಷೇತ್ರ ರಾಜರಾಜೇಶ್ವರಿ ದೇವಾಲಯದ ಅರ್ಚಕರಾದ ಗೋವಿಂದ ಸ್ವಾಮಿಯವರು ಸಂಗಮಕ್ಕೆ ಶುಭ ಹಾರೈಸಿದರು. ಎಲ್ಲರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಗಮ ವಾಹಿನಿಯವರಿಗೂ ಕೂಡ ನನ್ನ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ದಿನ ಹೊಸ ವರ್ಷದಲ್ಲಿ ಸಂಗಮ ವಾಹಿನಿಯು ವಾರ್ಷಿಕೋತ್ಸವ 3ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ಅದು ತಾಯಿ ರಾಜರಾಜೇಶ್ವರಿಯ ದೇವಸ್ಥಾನದಲ್ಲಿ ನಿಮ್ಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತಿನ ದಿವಸ ನೀವು ಸಂಗಮ ವಾಹಿನಿಯವರು ಅನ್ನದಾನ ಹಾಗೂ ಪ್ರಸಾದವನ್ನು ಮಾಡಿಸಿದ್ದೀರಾ. ಅದ್ರ ಜೊತೆಗೆ ಹಲವಾರು ಭಕ್ತಾದಿಗಳು ಡಾಕ್ಟರ್ ರಾಜೇಶ್ವರಿಗಳು ಮತ್ತು ಪುನ್ನಪ್ಪ ಇಂಥವ್ರು ಹಲವಾರು ಭಕ್ತರು ಕೂಡ ಪ್ರಸಾದ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಮತ್ತು ಈ ಒಂದು ಸಂಗಮ ವಾಹಿನಿಯು ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಅದೇ 3 ವರ್ಷದಿಂದ ಹೆಚ್ಚು ಬೆಳವಣಿಗೆ ಬೆಳೀತಾ ಇದೆ. ಅದೇ ಪ್ರಕಾರ ಮುಂದೆ ತಾಯಿ ರಾಜರಾಜೇಶ್ವರಿ ದೇವಿ ಆಶ್ರಯದಿಂದ ಇನ್ನು ನಿಮ್ಮ ವಾಹಿನಿಯು ಬಹಳಷ್ಟು ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿಕೊಂಡು ಎಲ್ಲ ಕೊಳಗಿನ ದೇವತೆಯಾದಂಥ ಕಾವೇರಮ್ಮ, ವಿಗುತಪ್ಪ ಹಾಗೂ ವಂಕರೇಶ್ವರ ಹಾಗೂ ರಾಜರಾಜೇಶ್ವರಿ ದೇವಿ ಎಲ್ರಿಗೂ ಒಳ್ಳೆಯ ಆಶೀರ್ವಾದ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಈ ತಾಯಿಯ ಕ್ಷೇತ್ರದಲ್ಲಿ ಎಲ್ರಿಗೂ ನಿಮ್ಮ ಒಂದು ಸಂಗಮ ವಾಹಿನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಮತ್ತೊಮ್ಮೆ ನಾನು ತಾಯಿಯ ಮುಖಾಂತರ ಬೇಡ್ಕೊಂಡು